ನಮ್ಗೆ ಕರ್ನಾಟಕ ಬೇಕು ಅಂತ ವಾಪಸ್ ಬಂದ್ಬಿಟ್ಟೆ. ಓ, ಕರ್ನಾಟಕ ನಿಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಆಗಿದೆ. ಅದೇ ನಮ್ ಕರ್ನಾಟಕ ಜನ ಪ್ರೀತಿ ಅಂದ್ರೆ ಆತರ ಕೊಡ್ತಾರೆ, ಎಲ್ಲಾರ್ನು ಸ್ವಾಗತಿಸ್ತಾರೆ. ನಮ್ಮ ಕರ್ನಾಟಕ ಜನ ಕರ್ನಾಟಕದಲ್ಲಿ ಆಗ್ಲಿ, ಬೆಂಗಳೂರಲ್ಲಿ ಆಗ್ಲಿ, ಅಥವಾ ಯಾರೇ ಆಗ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂದ್ರೆ ಯಾವ್ದಾದ್ರು ಗಾರೆ ಕೆಲಸ ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಝೊಮ್ಯಾಟೊ ಡೆಲಿವರಿ, ಫುಡ್ ಡೆಲಿವರಿ, ಸ್ವಿಗ್ಗಿ ಡೆಲಿವರಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆ ತರದವರು ಈ ತರ ಒಂದು ಚಿಕ್ಕದಾಗಿ ರೋಡ್ ಸೈಡ್ ಅಲ್ಲಿ ಅಂಗಡಿ ಇಟ್ಕೊಂಡ್ರೆ ವ್ಯಾಪಾರ ಮಾಡ್ಬೋದಾ ನಿಮ್ ಪ್ರಕಾರ? ರನ್ನಿಂಗ್ ಸರ್ ನಾವು ಅಲ್ಲಿ ಒಂದು 34,000 ಬರ್ತಾ ಇದ್ವು. ಇಲ್ಲ ಸ್ಟಾರ್ಟಿಂಗ್ ಬಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲ. ಏನಾದ್ರು 10-15 ಗ್ಲಾಸ್ ಹೋಗಿದ್ರೆ 1,000 ತನಕ ಆಗತ್ತೆ. ಸ್ವಲ್ಪ ನಾವು ರೇಟ್ ಕಮ್ಮಿಯೇ ಕೊಡ್ತಾ ಇದ್ದೆ, ಅದಕ್ಕೆ ಒಂದ್ ಜನ ತಗೊಂತಾರೆ. ನಾವು ಕರ್ನಾಟಕದಲ್ಲಿ ಬಂದಿದ್ರೆ ಕರ್ನಾಟಕ ರಿಲೇಷನ್. ಕರ್ನಾಟಕ ನಿಮ್ಗೆ ಹೆಮ್ಮೆ ಇದೆ? ಹೆಮ್ಮೆ ಇದೆ ನಮ್ಗೆ, ಇದರಿಂದ ಮುಂದೆ ಬರ್ಬೇಕು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಬ್ರು ಬೀದಿ ಬದಿಯಲ್ಲಿ ಅಂದ್ರೆ ಫುಟ್ಪಾತ್ ಅಲ್ಲಿ ಚಿಕ್ಕದಾಗಿ ಒಂದು ಫೋನ್ ಪೌಚು, ಫೋನ್ದು ಬ್ಯಾಕ್ ಕವರ್ಸು, ಹಾಗೆ ಟೆಂಪರ್ ಗ್ಲಾಸು ಇದನ್ನೆಲ್ಲ ಹಾಕೊಂಡು ಯಾವ ರೀತಿ ಜೀವನ ಮಾಡ್ತಾ ಇರ್ತಾರೆ, ಹಾಗೆ ಎಷ್ಟು ಸಂಪಾದನೆ ಮಾಡ್ತಾರೆ, ಇದೆಲ್ಲ ವರ್ಕೌಟ್ ಆಗುತ್ತಾ? ಇಷ್ಟು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದಾ? ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟಾದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಸ್ನೇಹಿತರೆ, ಬನ್ನಿ ಅವರು ಮಾಹಿತಿ ಕೊಡ್ತಾರೆ. ನಮ್ಮ ಹೆಸರು ಮದನ್ ಅಂತ. ಎಲ್ಲಿಯವರು ತಾವು? ನಾವು ರಾಜಸ್ಥಾನ. ಇಲ್ಲಿ ಬೆಂಗಳೂರಿಗೆ, ಅದು ಕರ್ನಾಟಕಕ್ಕೆ ಎಷ್ಟು ವರ್ಷ ಆಯ್ತು ಬಂದು? ನಾವು ಅಲ್ಲಿ ಬಂದು ಒಂದು 7-8 ವರ್ಷ ಆಗಿತ್ತು. 7-8 ವರ್ಷ. ಅಷ್ಟು ಮೆಜೆಸ್ಟಿಕ್ ಚಿಕ್ಕಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದು, SP ರೋಡ್. ಅದೇ ಕೆಲಸ, ಟೆಂಪರ್ ಗ್ಲಾಸ್ ಕೆಲಸ. ಅದು ಅಂಗಡಿ, ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಅಲ್ಲಿ ನಾವು ಸ್ವಂತ ಚಿಕ್ಕದ್ ಮಾಡಿದ್ದೀನಿ. ಅದು ಮುಂದೆ ಬರ್ಬೇಕಾ ಅಂತ ಕಷ್ಟಪಡ್ತಾ ಇದ್ದೀನಿ. ಅದಕ್ಕೆ ನೆಲಮಂಗಲಕ್ಕೆ ಬಂದು ಎಷ್ಟು ದಿವಸ ಆಯ್ತು? ಎಷ್ಟು ತಿಂಗಳಾಯ್ತು? ನೆಲಮಂಗಲ ಬಂದು ಇವತ್ತು ಸ್ಟಾರ್ಟಿಂಗ್ ಬಂದಿದ್ದೀನಿ. ಇವತ್ತು ಫಸ್ಟ್ ಟೈಮ್? ಓಕೆ, ನೀವು ನಮ್ ಲಕ್ಕಿ ಅಂತಾನೆ ಹೇಳ್ಬೋದು. ನೆಲಮಂಗಲಕ್ಕೆ ಬರ್ತಿದಂಗೆ ನಾನು ನಿಮ್ ವಿಡಿಯೋ ಬಂದಿದ್ದೆ, ಅದಷ್ಟೇ. ನೀವು ಬಂದ ತಕ್ಷಣ ನೀವು ಬಂದಿದ್ದೆ, 1-2 ದಿನ ಆಗಿತ್ತು ಅಷ್ಟೇ. ಎಲ್ಲಿ ರೂಮ್ ಎಲ್ಲಿ ಮಾಡಿದಿರಿ? ರೂಮ್ ಅಲ್ಲಿ ಪಕ್ಕ ಆ ಸೈಡ್ ಒಳಗಡೆ ಒಂದು ರೂಮ್ ಇದು ಮಾಡಿದ್ದೀನಿ. ಹೊರಗಡೆನಾ? ಎಷ್ಟು ರೂಮ್ ಬಾಡಿಗೆ? ರೂಮ್ ಬಾಡಿಗೆ ಒಂದು 5-6 ಸಾವಿರ. 5-6 ಸಾವಿರ ರೂಮ್ ಬಾಡಿಗೆ. ಅದೆಲ್ಲ ತಿನ್ನಕ್ಕೆ ಅದೆಲ್ಲ ಹಚ್ಚೋದ್ರಿಂದ. ಓಕೆ ಬಾಯ್. ಗೊತ್ತಾಗ್ಬೇಕಲ್ಲ, ವರ್ಷ ಅವರು ಅದಕ್ಕೆ ಅವನು ಬರಲ್ಲ. ಹೌದೌದು. ಅಲ್ಲಿ ಹಲವರು ಸ್ವಲ್ಪ ಪರಿಚಯ ಆದ್ಮೇಲೆ ಬರ್ತಾರೆ, ಪರಿಚಯ ಆಗ್ಬೇಕಲ್ಲ ಅದಕ್ಕೆ. ಡೈಲಿ ಎಷ್ಟಾಗ್ತಿತ್ತು ಅಂದಾಜು? ಅಲ್ಲಿ ಇದ್ರೆ ಒಂದು 2,000 ಆಗ್ತಿತ್ತು ಚಿಕ್ಕಪೇಟೆಗೆ. ಅಲ್ಲಿ ಮಾರ್ಕೆಟ್ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇರುತ್ತೆ, ಅದಕ್ಕೆ 2,000 ಆಗುತ್ತೆ. ಅಲ್ಲಿ ಬಂದ್ರೆ ಸ್ವಲ್ಪ ಕಷ್ಟ, ಅದಕ್ಕೆ 3,000 ಅಲ್ಲಿ ಆಗ್ತದೆ. 5,000 ತನಕ ಆಗ್ತದೆ ಅಲ್ಲಿ. ನೀವು ಯಾವಾಗ್ಲೂ ಇಲ್ಲಿ ರೋಡ್ ಸೈಡ್ ಮಾಡ್ಕೊಡೋದು? ಸ್ವಂತ ಅಂಗಡಿ ಏನ್ ಮಾಡ್ಕೊಂಡಿಲ್ಲ ಇದುವರೆಗೂ? ಇದರಿಂದ ಅಂಗಡಿ ಮಾಡ್ಬೋದಲ್ಲ ಸ್ವಂತ ಮಾಡ್ಬೇಕು ಅಂತ ಮುಂದೆ ಫ್ಯೂಚರ್ ಪ್ಲಾನ್ ಇದೆ? ಇದೆ. ಅಂಗಡಿ ಮಾಡ್ಬೋದು. ನೀವು ಅವರು ಸ್ವಲ್ಪ ಜಾಸ್ತಿ ಒಳ್ಳೆ ಅವನು ಜನ ಬಂದ್ರೆ ಮುಂದೆ ಬರ್ಬೋದನ್ನ. ಅದಕ್ಕೆ ನೀವು ಐಟಮ್ಸ್ ಎಲ್ಲ ಎಲ್ಲಿಂದ ತಗೊಬರ್ತೀರಾ? ನಾವು ಐಟಮ್ಸ್ ಎಲ್ಲ ಡೈರೆಕ್ಟ್ ಹೋಲ್ಸೇಲ್ ಐಟಮ್ ಮಾರ್ಕೆಟ್ ಇಂದ, SP ರೋಡ್, ಇಲ್ಲ ಅಂದ್ರೆ ಆಚೆಯಿಂದ ದಿಲ್ಲಿಯಿಂದ ಬರುತ್ತೆ. ಡೈರೆಕ್ಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ SP ರೋಡ್ ಬರುತ್ತೆ. ಹೋಲ್ಸೇಲ್ ಐಟಮ್ ನಾವೆಲ್ಲ ಹೋಲ್ಸೇಲ್ ಮಾರ್ಕೆಟ್ ಇಂದ ತರೋದು. ಅಂಗಡಿಯವರು ಅಲ್ಲಿ ತರ್ತಾರೆ, ಅಲ್ಲಿಂದ ನಾವು ತರೋದು. ಎಷ್ಟು ದಿವಸಕ್ಕೊಂದ್ಸರಿ ಐಟಮ್ ತಗೊಬರ್ತೀರಾ? ಒಂದ್ 4-5 ದಿನ ಒಳಗಡೆ ಒಂದ್ಸತಿ ಹೋಗೋದು. ಒಂದ್ ಸ್ವಲ್ಪ ಸೇಲ್ ಆಗತ್ತೆ, ಅಷ್ಟು ತನಕ ಕೂತ್ಕೊಳ್ಳಿ. ಎಷ್ಟು ದಿವಸಕ್ಕೊಂದ್ಸರಿ ಐಟಮ್ ತರ್ತೀರಾ? ಏನೋ ಹೋಗುತ್ತೆ, 4-5 ಸಾವಿರ, 5,000, 10,000 ತನಕ ಒಂದ್ಸರಿ ಹೋದ್ರೆ ತಗೊಬರ್ತೀನಿ. ಆ 4-5 ಸಾವಿರ ನೀವು ಕೊಟ್ಟೆ ಐಟಮ್ ತಗೊಬರ್ತೀರಲ್ಲ, ಅದ್ರಲ್ಲಿ ಎಷ್ಟು ನೀವು ಸಂಪಾದನೆ, ಖರ್ಚಾಗಿ ಎಷ್ಟು ಉಳಿಸ್ತೀರಾ? ಖರ್ಚಂದ್ರೆ ಸರ್, ನಾವು ಸ್ವಲ್ಪ ರೋಡ್ ಮೇಲೆ ಕೂತೀವಿ, ಜನ ಸ್ವಲ್ಪ ರೇಟ್ ಕೊಡಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ನಾವು ಪರಿಚಯ ಆದ್ಮೇಲೆ ಸ್ವಲ್ಪ ಕೊಡ್ತಾರೆ. ಅಷ್ಟ ತನಕ ನಾವು ಪರಿಚಯ ಇಲ್ಲ ಅಂದ್ರೆ ಅಷ್ಟು ಅವನು ಕೊಡಲ್ಲ, ಸ್ವಲ್ಪ ಕಷ್ಟನೇ. ನೀವು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಕರ್ನಾಟಕ ಬಂದವನ್ನ ಆಗಿರ್ತ 7-8 ವರ್ಷ ಆಗಿತ್ತು. 7-8 ವರ್ಷ. ಅವಾಗಿಂದ ಇದೇ ಬಿಸ್ನೆಸ್? ಅವಾಗಿಂದ ಫಸ್ಟ್ ಸಾರಿಗೆ ವೇಸ್ಟ್ ಆಗಿತ್ತು. ಅವಾಗ ಮತ್ತೆ SP ರೋಡ್ ಮೊಬೈಲ್ ಕೆಲಸ ಮಾಡಿದ್ರು. ಅದ ನಮ್ಗೆ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಚಿಕ್ಕದು ಒಂದು ಟೇಬಲ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಗ್ಬಿಡ್ತಾ ಇದೆ ವ್ಯಾಪಾರ ಆಗತ್ತೆ. ಅಷ್ಟೊಂದು ಇಲ್ಲ ಪ್ರಾಬ್ಲಮ್. ಸ್ವಲ್ಪ ಸ್ಟಾರ್ಟಿಂಗ್ ಅದೇ ಸ್ವಲ್ಪ ಕಷ್ಟ, ಇಲ್ಲ ಅಂದ್ರೆ ಅಂದ್ರೆ ನಿಮ್ಗೆ ಚೆನ್ನಾಗಿದು ಕೈಗೂಡಿದೆ, ಹಂಗಾರೆ ಚೆನ್ನಾಗಿ ಬಂದಿದೆ. ಎಲ್ಲ ಪರಿಚಯ ಆದ್ಮೇಲೆ ನಾವು ಒಳ್ಳೆ ಅವನು ಜನ ಬಂದ್ರೆ ಮುಂದೆ ಬರ್ಲೇಬೇಕು. ನಿಮ್ಮ ತಂದೆ ತಾಯಿ ಎಲ್ಲ ಊರಲ್ಲೇ ಇದಾರ? ಊರಲ್ಲೇ ಇದೆ. ಓಕೆ. ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಷ್ಟು ಜನ ಇದಾರೆ? ಅಕ್ಕ ತಂಗಿದಿರು? ನಮ್ ಬ್ರದರ್ಸ್ ರಾಜಸ್ಥಾನ್ ನಲ್ಲಿ ಇದೆ, 3 ಬ್ರದರ್ಸ್ ಇದೆ. ಅವ್ನು ರಾಜಸ್ಥಾನ್, ನಾವು ಅವನು ಅಲ್ಲಿ ಇದ್ದೀನಿ. ಸಿಸ್ಟರ್ಸ್ 3 ಇದೆ. ಎಷ್ಟು ನಿಮ್ಗೆ ಏಜ್, ವಯಸ್ಸು ಎಷ್ಟು? ನಮ್ಮ ಏಜ್ 28.
ಮದುವೆ ಮದುವೆ ಆಗ್ತೀರಾ? ಮದುವೆ ಆಗ್ಬೇಕು. ಹೆಣ್ಣು ನೋಡ್ತಾ ಇದೀರಾ? ನೋಡ್ತಾ ಇದೀನಿ. ಎಲ್ಲಿ ಇಲ್ಲಿ ಊರ್ ಕಡೆನಾ ಅಥವಾ ಊರ್ಗಡೆ ನಮ್ ಜಾತಿಯವರು ನೋಡ್ದೆ ಅಣ್ಣ. ಮಾನ್ ಮರ್ಯಾದೆ ಇರುತ್ತಲ್ಲ, ನಮ್ ಜಾತಿ ಒಳಗಡೆ ನೋಡ್ಬೇಕು, ಎಲ್ಲ ಮದ್ವೆ ಮಾಡ್ಬಾರ್ದು. ತಂದೆ ತಾಯಿ ಯಾರು ನೋಡ್ತಾರೋ ಅವ್ರು ನೋಡ್ಕೊಂತಾರೆ. ಅವ್ನು ನೋಡ್ರೆ ನಾವ್ ಮದ್ವೆ ಆಗೋದು. ಆಮೇಲೆ ಮುಂದೆ ಫ್ಯೂಚರ್ ನಿಮ್ದು? ನಮ್ ಫ್ಯೂಚರ್ ಅದರಿಂದ ಅಂಗಡಿ ಮಾಡ್ಬೇಕು. ಅದೇ ಮೊಬೈಲ್ ಅಂಗಡಿ ಮಾಡ್ಬೇಕು. ಅದರಿಂದ ಮೊಬೈಲ್ ಅಂಗಡಿ ಮಾಡ್ಬೇಕು ಅಂತ. ಅದೇ ಈ ತರದೊಂದು ದೊಡ್ಡ ಅಂಗಡಿ ಮಾಡ್ಬೇಕು ಅಂತ ಮಾಡ್ಬೇಕು. ಇದೆಲ್ಲ ಒರಿಜಿನಲ್ ಐಟಮ್ ಅಣ್ಣ. ಏನಾದ್ರು ಚೆಕ್ ಮಾಡಿದ್ರೆ ಡೂಪ್ಲಿಕೇಟ್ ಐಟಮ್ ಮುಂದೆ ಇಲ್ಲ. ಹೌದಾ? ಅಲ್ಲ ಒರಿಜಿನಲ್ ಐಟಮ್. ಯಾವ್ದು ಈ ತರ ಕೆಲಸ ಇಲ್ಲ. ನೀವು ಬಂಡಲ್ ಲೆಕ್ಕನೋ ಇಲ್ಲ ಪೀಸ್ ಲೆಕ್ಕ ತಂದ್ಬಿಡ್ತೀರಾ? ನಾವು ಬಂಡಲ್ ಯಾವ್ದು ರನ್ನಿಂಗ್ ಹೋಗುತ್ತಲ್ಲ ಅದು ಬಂಡಲ್ ತರೋದು. ಯಾವ್ದು ಒನ್ ಹೋಗುತ್ತಲ್ಲ ಅದು ಒಂದು 5 ಸ್ವಲ್ಪ ತರೋದು. ಯಾಕಂದ್ರೆ ಕಮ್ಮಿ ಹೋಗೋದು ಸ್ವಲ್ಪ ಜಾಸ್ತಿ ಹೋಗುತ್ತೆ, ಅದು ಜಾಸ್ತಿ ತರೋದು. ನೀವು ಇವತ್ತೇ ನಾನು ನೆಲಮಂಗಲದಲ್ಲಿ ಇವತ್ತೇ ಫಸ್ಟ್ ದಿವಸ ಚೆನ್ನಾಗಿ ಆಗ್ತದೆ. ಅದಕ್ಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಇವತ್ತು? ನಾವು ಬೆಳಗ್ಗೆ 9:30 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 9 ಗಂಟೆ ತನಕ. ಮಧ್ಯಾಹ್ನ 1-2 ಗಂಟೆ ಸ್ವಲ್ಪ ಮಲ್ಕೊಂಡು, ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತಲ್ಲ ಮಧ್ಯಾಹ್ನ. ಇವತ್ತು ಎಷ್ಟು ವ್ಯಾಪಾರ ಆಗಿದೆ? ವ್ಯಾಪಾರ ಅಂದ್ರೆ ಆಗ್ತಾ ಇದೆ. ಇವತ್ತು ಏನಾದ್ರು 10-15 ಗ್ಲಾಸ್ ಹೋಗಿದ್ರೆ 1,000 ತನಕ ಆಗುತ್ತೆ. ಸ್ವಲ್ಪ ನಾವು ಇವತ್ತು ರೇಟ್ ಕಮ್ಮಿಯೇ ಕೊಡ್ತಾ ಇದ್ದೆ, ಅದಕ್ಕೆ ಒಂದ್ ಜನ ತಗೊಂತಾರೆ ಸ್ಟಾರ್ಟಿಂಗ್. ಅಲ್ಲ ಇವತ್ತು ಎಷ್ಟಾಗಿದೆ? ಇವತ್ತು ಆಗೈತೆ 800-900 ಆಗತ್ತೆ. ಆಗಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ಆಮೇಲೆ ನಿಮ್ದು ಈಗ ಮಳೆ ಎಲ್ಲ ಬಂದ್ರೆ ಯಾವ ತರ? ಮಳೆ ಬರ್ತದಲ್ಲ ಈಗ ಬೇಸಿಗೆ ಟೈಮ್ ಏನೋ ಓಕೆ, ಮಳೆ ಬಂದ್ರೆ ನಿಮ್ದು ಜೀವನ ಹೆಂಗೆ? ಬಿಸ್ನೆಸ್ ಹೆಂಗೆ? ಬಿಸ್ನೆಸ್ ಲೈಲ್ ಆಗತ್ತೆ, ಕಡಿಮೆ ಆಗುತ್ತಾ? ಯಾಕೆ ಅಂದ್ರೆ ನಾವು ಮಳೆ ಬರ್ತಾಗ ಸ್ವಲ್ಪ ಕ್ಲೋಸ್ ಮಾಡ್ಬೇಕು. ಮಳೆ ಟೈಮ್ ನಡೆಯಲ್ಲ, ಅಂಗಡಿ ಇದ್ರೆ ನಡೆಯುತ್ತೆ, ಆಚೆ ನಡೆಯಲ್ಲ. ಹಂಗೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಇರೋದ ರೂಮ್ ಮಾಡ್ಕೊಂಡು? ನಾವು 2 ಫ್ರೆಂಡ್ ಇದ್ದೀನಿ. ಇಬ್ರು ಫ್ರೆಂಡ್ಸ್. ನಿಮ್ ಫ್ರೆಂಡ್ಸ್ ಎಲ್ಲ ಹೋಗ್ತೀರಾ ಕೆಲಸಕ್ಕೆ? ಅಲ್ಲಿ ಅವ್ರಿಗೆ ಒಂದ್ ಕೆಲಸ ಅಂಗಡಿ ಕೆಲಸ ಒಳಗಡೆ ಬಿಸ್ನೆಸ್ ಹೋಲ್ಸೇಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ಮಾರ್ಕೆಟ್ ಒಳಗಡೆ. ಆಮೇಲೆ ಕುತ್ಕೊಳ್ಳಿ ಆರಾಮ ಕುತ್ಕೊಳ್ಳಿ. ನಮ್ಮ ಕನ್ನಡದವರು ಅಥವಾ ಕರ್ನಾಟಕದವರು ಈ ತರ ಬಿಸ್ನೆಸ್ ಯಾರು ಮಾಡಿರೋದು ನೋಡಿದೀರಾ? ಒಬ್ಸರ್ವ್ ಮಾಡಿರೋ ತರ ಒಳ್ಳೆ ಅವನು ಇರ್ತಾರಣ್ಣ. ಅವ್ರು ಈ ತರ ಮಾಡ್ಲಿ, ಯಾವ ತರ ಮಾಡ್ಲಿ, ಅವ್ನು ಮುಂದೆ ಬರ್ತಾರೆ. ಯಾವನು ಮಾರ್ವಾಡಿ ಕನ್ನಡ ಅವ್ರು ಏನು ಆಪ್ಷನ್ ಇಲ್ಲ. ಯಾವನು ಇರ್ಲಿ ಸರ್ ಬದಲು ಒಳ್ಳೆವನ್ ಇರ್ತಲ್ಲ, ಅವ್ನು ಮುಂದೆ ಬರ್ತಾರೆ. ಜನ ಪ್ರೀತಿ ಮುಂದೆ ಆಗೋದು, ಮುಂದೆ ಪ್ರೀತಿಯಿಂದ ಮುಂದೆ ಆಗುತ್ತೆ. ಜನ ಒಳಗಡೆ ದೇವ್ರಿಗೂ ಹೆಂಗೆ ಇರುತ್ತೆ ಅವನು ಹಂಗೆ ಇರ್ಬೇಕು. ಊಟ ಎಲ್ಲ ಹೋಟೆಲ್ ರೂಮ್ ಅಲ್ಲಿ ಮಾಡಲ್ಲ? ರೂಮ್ ಅಲ್ಲಿ ಸ್ವಲ್ಪ ಕಷ್ಟ ಮಾಡ್ಬೇಕಂತ ಕಷ್ಟ ಬರ್ಬೇಕು. ಸ್ವಲ್ಪ ಒಂದ್ ಟೈಮ್ ಯಾವಾಗ ಒಂದ್ ಟೈಮ್ ಮಾಡೋದು, ಒಂದ್ ಟೈಮ್ ಆಚೆ ತಿನ್ನೋದು. ಡೈಲಿ ಊಟದ ಖರ್ಚು ಎಷ್ಟು ಬರುತ್ತೆ? ಟಿಫನ್ ಊಟ 3 ಟೈಮ್ಗೆ 150-200 ತನಕ ಆಗುತ್ತೆ. 150 ರೂಪಾಯಿ 200 ರೂಪಾಯಿ ಡೈಲಿ ಖರ್ಚು ಹೋಗುತ್ತೆ. ಯಾಕೆಂದ್ರೆ ಊಟ ಬೆಳಗ್ಗೆ ಅಲ್ಲಿ ನಾಷ್ಟಾ ಮಾಡೋದು, ಇಡ್ಲಿ ದೋಸೆ ಏನಾದ್ರು ಪುಲಾವು, ಮತ್ತೆ ಮಧ್ಯಾಹ್ನ ಟೈಮ್ ಏನಾದ್ರು ಅನ್ನ ಸಾಂಬಾರು ಇದೆಲ್ಲ ತಿನ್ಬೋದು. ನಮ್ಮ ಕರ್ನಾಟಕ ಅವರು ನಮ್ಮ ಮೇನ್ ಇದು. ಈಗ ಯಾರಾನ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಬೆಂಗಳೂರಲ್ಲಿ ಆಗ್ಲಿ ಅಥವಾ ಯಾರೇ ಆಗ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಅಂದ್ರೆ ಯಾವ್ದಾದ್ರು ಗಾರೆ ಕೆಲಸ ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಝೊಮ್ಯಾಟೊ ಡೆಲಿವರಿ, ಫುಡ್ ಡೆಲಿವರಿ, ಸ್ವಿಗ್ಗಿ ಡೆಲಿವರಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆ ತರದವರು ಈ ತರ ಒಂದು ಚಿಕ್ಕದಾಗಿ ರೋಡ್ ಸೈಡ್ ಅಲ್ಲಿ ಅಂಗಡಿ ಇಟ್ಕೊಂಡ್ರೆ ವ್ಯಾಪಾರ ಮಾಡ್ಬೋದಾ ನಿಮ್ ಪ್ರಕಾರ? ಅಲ್ಲ ಅಣ್ಣ, ಯಾವ್ದು ಒಂದ್ ಕೆಲಸ ಆಗ್ಬೋದು, ಒಂದ್ ಕೆಲಸ ಆಗಲ್ಲ. ಆ ಕೆಲಸ ಈಗ ಕುತ್ಕೊಂಡ್ ಮಾಡಿದ್ರೆ ಆಗಲ್ಲ. ಮೊಬೈಲ್ ಏನಾದ್ರು ತಿನ್ನೋದು ಐಟಮ್ ಎಲ್ಲ ಮಡಗಿದ್ರೆ, ಏನಾದ್ರು ಬೇರೆ ಅವ್ನು ತಿನ್ನೋ ಅದೆಲ್ಲ ಯಾವ ಒಂದ್ ಕೆಲಸ ಆಗೋದು, ಯಾವ ಎಲ್ಲ ಕೆಲಸ ಹಂಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಟೆಂಪರ್ ಗ್ಲಾಸ್ ಬರೀ ಹಾಕ್ಸ್ಬೋದು, ಮೊಬೈಲ್ ಏನೋ ಇಟ್ಕೋಬೇಕಂತ ಇಟ್ಕೊಳಕ್ ಆಗಲ್ಲ. ಬರೀ ಗ್ಲಾಸ್ ಸ್ವಲ್ಪ ಹೆಡ್ಫೋನ್ ಬಿಸ್ನೆಸ್ ಇದು ಮಾಡ್ಬೇಕಂತ ಅದರಿಂದ ಅಂಗಡಿ ಮಾಡ್ಕೊಂಡು ಎಲ್ಲ ಇಟ್ಬೋದು. ಅಂಗಡಿ ಮಾಡಿದ್ಮೇಲೆ ಎಲ್ಲ ಐಟಮ್ ಇಟ್ಬೋದು. ಟಿವಿ ಎಲ್ಲ ಮೊಬೈಲು ಏನಾದ್ರು ಮಡಗ್ಬೇಕಂತ ಮಡಗ್ಬೋದು. ಅಲ್ಲಿ ನಾವು ಬರೀ ಟೆಂಪರ್ ಗ್ಲಾಸ್, ಇದು ಮೊಬೈಲ್ ಕವರ್, ಏರ್ಫೋನ್ ಚೆನ್ನಾಗಿರೋದು ಕ್ವಾಲಿಟಿ ತರೋದು ನಾವು ಕಂಪನಿದು, ಹಂಗೆ ಒರಿಜಿನಲ್. ಏನಾದ್ರು ಮಿಸ್ಟೇಕ್ ಇದ್ರೆ ಗ್ಯಾರಂಟಿ ಅಣ್ಣ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಡ್ರೀಮ್ ಏನು, ನಿಮ್ ಕನ್ಸೇನು? ಕನ್ಸನ್ ಅಂದ್ರೆ ಒಳ್ಳೆವನ್ ಇದೀನಿ, ಒಳ್ಳೆವನ್ ಮುಂದೆ ಬರೋ ದೇವ್ರು ಅಂಗಡಿ ಓಪನ್ ಮಾಡ್ಬೇಕು ಅಂತ ಮಾಡ್ಬೇಕಂತ ದುಕಾನ್. ಒಳ್ಳೆವನು ಸ್ವಲ್ಪ ಪರಿಚಯ ಆದ್ಮೇಲೆ ಅವ್ನ ನಮ್ ಸಹಾಯ ತನಕ ಒಂದು ರಿಲೇಷನ್ ಇರ್ಬೇಕಣ್ಣ. ನಾವು ಕರ್ನಾಟಕದಲ್ಲಿ ಬಂದಿದ್ರೆ ಕರ್ನಾಟಕ ರಿಲೇಷನ್. ಕರ್ನಾಟಕ ನಿಮ್ಗೆ ಹೆಮ್ಮೆ ಇದೆ? ಹೆಮ್ಮೆ ಇದೆ ನಮ್ಗೆ, ಇದರಿಂದ ಮುಂದೆ ಬರ್ಬೇಕು. ಒಳ್ಳೆವನ್ ನಮ್ಗೆ ಇವತ್ತಂದ್ರೆ ಸಹಾಯ ತನಕ ಅವ್ರ ರಿಲೇಷನ್ ಇರ್ತಾರೆ ಅಣ್ಣ, ಅದೇ ರಿಲೇಷನ್ ನಮ್ಗೆ, ಬೇರೆ ಏನ್ ರಿಲೇಷನ್. ಕರ್ನಾಟಕ ಜನ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ? ನಮ್ಗೆ ಚೆನ್ನಾಗಿ ಒಳ್ಳೆವನ್ ಇರ್ತಲ್ಲ, ಮಸ್ತ್ ಆಗಿ ನಮ್ಗೆ ಇದು ಸೂಟ್ ಆಗುತ್ತೆ. ನಿಮ್ಗೆ ಯಾರನ್ನ ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ಗಲಾಟೆ ಮಾಡಿರೋದು ಈ ತರ ಯಾವ್ದಾದ್ರು ಸಿಚುವೇಶನ್ ಆಗಿದ್ಯಾ? ಈ ತರ ನಾವ್ ಒಳ್ಳೆವನು ದೇವ್ರು ಕಲ್ಸಲ್ಲ, ನಾವ್ ಒಳ್ಳೆವನು ದೇವ್ರು ಕಲ್ಸಲ್ಲ. ಬಂದ್ರೆ ಅವನ್ಗೆ ಪ್ರೀತಿ ಹಂಗ ಆಗ್ಬಿಡ್ತಾರೆ, ಅದೇ ಮೇನ್. ಅಲ್ಲ ನಿಮ್ಗೆ ಯಾವಾಗ ಆ ತರ ಅನುಭವ ಆಗಿದ್ಯಾ?
ಬಂದಿದ್ರೆ ನಾವು ಸ್ವಲ್ಪ ಹೇಳಿದ್ರೆ ಆಯ್ತಣ್ಣ ಅಂತ ಒಂದು ಹೋಗ್ತಾರೆ. ಯಾಕೆಂದ್ರೆ ನಾವು ಒಳ್ಳೆ ಅವನು ದೇವರು ಸ್ವಲ್ಪ ಅವನಿಗೆ ಬುದ್ಧಿ ಅಂತ ಮಾಡ್ಕೊಡ್ತಾರೆ. ಅವೆಲ್ಲ ಅವನಿಗೆ ಅವ್ನ ಕಷ್ಟ ಪಡಗೆ ಬಿಡಲ್ಲ ಅವನು. ಆಮೇಲೆ ಯಾರನ ಲೋಕಲ್ ಅವರು ಇಬ್ರು ಮೂವರು ಬರೋದು, ಏನಾರು ಐಟಮ್ ಹಾಕ್ಸ್ಕೊಳ್ಳೋದು, ಇಯರ್ಫೋನ್ ಎಲ್ಲ ಏನೋ ತಗೊಳ್ಳೋದು, ದುಡ್ಡು ಕೊಡದೆ ಹೋಗೋದು, ಈ ತರ ಯಾವ್ದಾರು ನಡೆದಿದ್ಯಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನಮ್ ಬೈ ಚಾನ್ಸ್ ನಾವು ಒಳ್ಳೆ ಅವ್ನು ನಮ್ ಮುಂದೆ ಯಾವಾಗ ಈ ತರ ಬಂದಿಲ್ಲ, ಯಾವ ಒಂಚೂರು ಬಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಆಗ್ಲಿ ಹೋಗ್ಲಿ ಬಿಡು ಏನ್ ನಾವು ಒಳಗಡೆ ತಗೊಳಲ್ಲ. ಯಾಕೆ ಅಂದ್ರೆ ಜನ ಒಂದೊಂದ್ ಜನಕ್ಕೆ ಒಂದ್ ಪ್ರೀತಿ ಅದು ಈ ಪ್ರೀತಿ ಇದ್ರೆ ಏನ್ ಮಾಡಕ್ ಆಗಲ್ಲ. ಇದು ಅವ್ರ ಮೈಂಡ್ ಹಂಗೆ ಇರ್ತದೆ, ನಾವ್ ಏನ್ ಇರೋದು ಅದೆಲ್ಲ ದೇವ್ರು ನೋಡ್ತಾರ. ಅದಕ್ಕೆ ಅವನು ನಾವು ಮುಂದೆ ಸುಮ್ಮನೆ ಆಗ್ಬೇಕಲ್ಲ. ಜಾಸ್ತಿ ನಾವು ಒಳ್ಳೆ ಅವನು ಬರ್ತಾರೆ, ಯಾಕಂದ್ರೆ ದೇವ್ರು ಹಂಗೆ ಕಳ್ಸೋದು ನಮ್ಗೆ ಎಷ್ಟನೇ ಇಲ್ಲ ಆಗಿಲ್ಲ. ನೀವು ಈಗ ಊರಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ನಿಮ್ಮ ಊರು? ನಮ್ ಊರ್ ಹೋಗ್ಬೇಕಂತ ಒಂದ್ 2000 ಕಿಲೋಮೀಟರ್ ಇದೆ. 2000 ಕಿಲೋಮೀಟರ್ ವರ್ಷಕ್ಕೆ ಒಂದ್ಸತಿ ಹೋಗೋದು. ವರ್ಷಕ್ಕೆ ಒಂದ್ಸರಿ ಮಾತ್ರ ಹೋಗ್ತೀರಾ? ಹೋಗ್ ಬರ್ಬೇಕಂತ 10,000 ಬೇಕು. 10,000 ಖರ್ಚು ಬೇಕು. ಏನ್ ತರ ಹೋಗ್ತೀರಾ? ಟ್ರೈನ್ ಹೋಗಕ್ಕೆ ಟ್ರೈನ್, ಬರಕ್ಕೆ ಟ್ರೈನ್. ಎಷ್ಟು ದಿವಸ ಜರ್ನಿ ಅಂದ್ರೆ 2 days ಹೋಗೋದು, 2 days ಬರೋದು. ಅಲ್ಲಿ ನಿಮ್ಗೇನು ಮಾಡೋದಕ್ಕೆ ಕೆಲಸ ಏನು ಇರಲ್ವಾ? ವರ್ಕ್ ಇರಲ್ವಾ ಮಾಡೋದಕ್ಕೆ? ಅಲ್ಲಿ ಮಾಡಕ್ಕೆ ಅಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಅಲ್ಲಿ ನೀರು ಸ್ವಲ್ಪ ಪ್ರಾಬ್ಲಮ್. ಅದಕ್ಕೆ ಕರ್ನಾಟಕ ವಾತಾವರಣ, ಕರ್ನಾಟಕ ಜನ ಒಳ್ಳೆಯವನು. ಇಂಡಿಯಾದಲ್ಲಿ ಕರ್ನಾಟಕವರು ನಮ್ಗೆ ಮೇನ್ ಪ್ರೀತಿ ಚೆನ್ನಾಗಿರ್ತಾರೆ. ಅಲ್ಲಿ ಅವನು ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂತಾರೆ. ಅವ್ರದ್ದು ಪ್ರೀತಿಯಿಂದ ನಾವು ಅಲ್ಲಿ ಸ್ಟಾರ್ಟಿಂಗ್ ಬಂದ್ರೆ ನಮ್ಗೆ ವಾಪಸ್ ರಾಜಸ್ಥಾನ್ ಊರ್ ಹೋಗಿದ್ರು, 6 ತಿಂಗಳು ಅಲ್ಲಿ ಇದ್ರು. ನಮ್ಗೆ ಕರ್ನಾಟಕ ಬೇಕು ಅಂತ ವಾಪಸ್ ಬಂದ್ಬಿಟ್ಟೆ. ಕರ್ನಾಟಕ ನಿಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದೇ ನಮ್ ಕರ್ನಾಟಕ ಜನ ಪ್ರೀತಿ ಅಂದ್ರೆ ಆತರ ಕೊಡ್ತಾರೆ, ಎಲ್ಲಾರ್ನು ಸ್ವಾಗತಿಸ್ತಾರೆ ನಮ್ಮ ಕರ್ನಾಟಕ ಜನ. ಸೊ ಯಾರಿಗೂ ಇಲ್ಲ ಅನ್ನಲ್ಲ, ಯಾವುದೇ ಜನಾಂಗದ ಜನ ಬರ್ಲಿ, ಯಾವುದೇ ಭಾಗದ ಜನ ಬರ್ಲಿ, ತುಂಬಾ ಪ್ರೀತಿಯಿಂದ ನೋಡ್ಕೊತಾರೆ, ಪ್ರೀತಿ ಕೊಡ್ತಾರೆ. ಆದಷ್ಟು ಎಲ್ಲೋ ಅಲ್ಪ ಸ್ವಲ್ಪ ಕೆಲವರು ಎಲ್ಲೋ ಸ್ವಲ್ಪ ಗಲಾಟೆ ಮಾಡೋರು ಇರ್ತಾರೆ, ಅದಾಗುತ್ತೆ ಚೆನ್ನಾಗಿ ಆಗತ್ತೆ. ನಾವು ಅಕ್ಕ ತಂಗಿ ಬಂದ್ರೆ ನಾವು ಸರಿಯಾಗಿ ಮಾತಾಡೋ ಅವನ್ಗೂ ಮೈಂಡ್ ಅದ ಆಗ್ತಾ ಇದೆ. ತರ ಅಂತೂ ಮಾತಾಡ್ತಾರೆ, ಪ್ರೀತಿ ಒಳಗಡೆ ಹಂಗೆ ಇರುತ್ತಲ್ಲ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ ದೇವ್ರು ಯಾವನ್ನ ಅದು ಮೈಂಡ್ ಇರುತ್ತಲ್ಲ, ಅವ್ನು ಒಳ್ಳೆವನ್ ಅಂತ ಹೊತ್ತಾಗ್ಬಿಟ್ಟು ಗೊತ್ತಾಗತ್ತೆ. ಮಾತಾಡ್ತಾರೆ ಅಂಕಲ್ ಬ್ರೋದರ್ ಏನಾದ್ರು ಬಂದ್ರೆ, ಅಣ್ಣ ತಮ್ಮ ಯಾವ ಬರ್ಲಿ ಒಂದ್ಸತಿ ಮಾತಾಡಿದ್ರೆ ಅವನ್ಗೆ ಪ್ರೀತಿ ಗೊತ್ತಾಗ್ಬಿಡುತ್ತೆ ಒಳ್ಳೆವನು ಅಂದ್ರೆ. ಅಕ್ಕ ತಂಗಿ ಬಂದ್ರೆ ಮಾತಾಡ್ತಾರೆ, ಅಮ್ಮ ಅಪ್ಪ ಎಲ್ಲಾರು ದೊಡ್ಡವರು ಬಂದ್ರೆ ಸ್ವಲ್ಪ ಮರ್ಯಾದೆ ಕೊಡ್ತಾರೆ. ಯಾಕಂದ್ರೆ ನಾವು ಮರ್ಯಾದೆ ಕೊಟ್ಟು ಪಕ್ಕ ಕೊಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವನು ಒಳ್ಳೆವನು. ಈಗ ಟೋಟಲ್ ಆಗಿ ಕರ್ನಾಟಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಕರ್ನಾಟಕನಲ್ಲಿ ಅಂದ್ರೆ ನಾವು ಅಲ್ಲಿ ಸ್ವಲ್ಪ ವಾತಾವರಣ ಮಸ್ತ್ ಆಗಿದೆ. ಅಲ್ಲಿ ಸ್ವಲ್ಪ ಇದೆಲ್ಲ ವಾತಾವರಣ ಮೇನ್. ಅಲ್ಲಿ ಸ್ವಲ್ಪ ನಮ್ಮ ಊರ್ದಾಗ ಬಿಸಿಲು ಜಾಸ್ತಿ, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಬಂದ್ರೆ ಜನ ಚೆನ್ನಾಗಿರೋವರೆ ಮೇನ್ ಪಾಯಿಂಟ್. ಅಲ್ಲಿ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅಣ್ಣ, ಸೇಫ್ಟಿನ ಐತೆ. ಕರ್ನಾಟಕ ಅಂದ್ರೆ ನಂಬರ್ 1. ಕರ್ನಾಟಕ ಅದ್ರಲ್ಲೂ ಬೆಂಗಳೂರು ಚೆನ್ನಾಗಿ ಮಸ್ತ್ ಆಗವ. ಇದರಿಂದ ಸಿಟಿಯಿಂದ ಆಚೆ ಬಂದ್ರೆ ನಾವು ಸ್ವಲ್ಪ ಏನಾದ್ರು ಸ್ವಲ್ಪ ಚಿಕ್ಕದ ಅಂಗಡಿ ಮಾಡೋಣ ಅಂತ ಇತ್ತು. ಡ್ರೀಮ್ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಮಾಡ್ಕೊಂಡ್ರೆ ಮಾಡಕ್ ಆಗಲ್ಲ, ನಾವು ಚಿಕ್ಕವನು, ನಮ್ದಾಗ ಅಷ್ಟೊಂದು ದುಡ್ಡು ಇರ್ಬೇಕಲ್ಲ, ಇಲ್ಲ. ಅದರಿಂದ ಸ್ಟಾರ್ಟ್ ಆಗ್ತಾ ಇದ್ದ. ಆಚೆ ಬಂದ್ರೆ ಸ್ವಲ್ಪ ಚಿಕ್ಕವನು ಮುಂದೆ ಬರ್ಬೇಕಂದ್ರೆ ಆಚೆ ಒಂದೇ ಆಗೋದು. ಅದೇ ನಿಮಗೆ ಊರಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ? ಊರ್ ಹೋಗ್ಬೇಕಂದ್ರೆ 10-15,000 20,000 ತನಕ ಖರ್ಚು ಆಗತ್ತೆ. ನಮ್ ಅಲ್ಲಿ ಫ್ಯಾಮಿಲಿ ಐತೆ, ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ಅಲ್ಲಿ ನಮ್ಗೆ ಊಟ ಎಲ್ಲ ಖರ್ಚು ಅಂತ ಬಂದ್ರೆ ಮ್ಯಾಕ್ಸಿಮಮ್ 10,000 ಪಕ್ಕ ಬೇಕು. ಮಾರ್ಕೆಟ್ ಅಲ್ಲಿ ಐಟಮ್ ತರಬೇಕು, ಇದು ತರಬೇಕು, 15,000 ನಮ್ಗೆ ಖರ್ಚಿದೆ. ಅಷ್ಟು ನಮ್ಗೆ 10-20,000 ನಮ್ ಮ್ಯಾಕ್ಸಿಮಮ್ ಖರ್ಚು. ಯಾಕಂದ್ರೆ ಅಲ್ಲಿಂದ ಬರ್ಬೇಕು, ಹೋಗ್ಬೇಕು, ತರಬೇಕು, ಇದೆಲ್ಲ. ಯಾಕಂದ್ರೆ ಅದ ಒರಿಜಿನಲ್ ಐಟಮ್, ಡೂಪ್ಲಿಕೇಟ್ ಯಾವ ಇಟ್ಕೊಳಲ್ಲ. ಒಳ್ಳೆ ಐಟಮ್ ಒಂದ್ಸತಿ ಕೊಟ್ರೆ ನಾವು ಅಂಗಡಿ ಮಾಡ್ಬೇಕಂದ್ರೆ ಒಳ್ಳೆ ಐಟಮ್ ಕೊಡ್ಬೇಕಣ್ಣ. ಅದೇ ಒರಿಜಿನಲ್ ಐಟಮ್ ಎಲ್ಲ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಕೊಡ್ಬೇಕು, ಕ್ವಾಲಿಟಿ ಕೊಡ್ಬೇಕು. ಅದಕ್ಕೆ ಮುಂದೆ ಬರ್ಬೇಕು. ಏನಾದ್ರೆ ಡೂಪ್ಲಿಕೇಟ್ ಒಂದ್ ದಿವಸ ಬಂದ್ರೆ ವಾಪಸ್ ಬರಲ್ಲ ಕಸ್ಟಮರ್. ಅದು ರಿಲೇಷನ್ ಆಗ್ಬೇಕು, ಕಸ್ಟಮರ್ ಜೊತೆಗೆ ರಿಲೇಷನ್ ಆಗ್ಬೇಕಲ್ಲ. ಅದಕ್ಕೆ ಈಗ ನೀವು ಎಷ್ಟು ದಿವಸ ಐಟಮ್ಗಳು ಸೇಲ್ ಮಾಡಿದೀರಾ, ಹಾಕೊಟ್ಟಿದ್ದೀರಾ? ಯಾರು ಚೆನ್ನಾಗಿಲ್ಲ ಅಂತ ವಾಪಸ್ ಬಂದಿದ್ದಾರಾ ಕಸ್ಟಮರ್? ಯಾರನ್ನ ಹುಡಿಕೊಂಡು ಮತ್ತೆ ಇನ್ಸಿಡೆಂಟ್ ನಡೆದಿದ್ಯಾ? ನಾವು ಹಂಗಾಗಿ ನಾವು ಜಾಸ್ತಿ ದುಡ್ಡು ತಗೊಳಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ನ ಪ್ರೀತಿಯಿಂದ ಕೊಡೋದು, ಅವ್ನ ಪ್ರೀತಿಯಿಂದ ತಗೊಂಡ್ ಹೋಗುತ್ತೆ. ಯಾವ್ದು ಒಂಚೂರು ಮಿಸ್ಟೇಕ್ ನಮ್ದು ಇರುತ್ತೆ, ನಾವು ಏನ್ ದೇವ್ರು ಇಲ್ಲ, ನಾವು ಜನನ ಮಿಸ್ಟೇಕ್ ನಮ್ದು ಇರ್ತಾರೆ. ಅವನು ಬೆಸ್ಕೊಳ್ತಾರೆ, ಹೋಗ್ಲಿ ಬಿಡು, ಅವನು ಸ್ವಲ್ಪ ಚಿಕ್ಕವನು, ಕೆಲಸ ಏನದು ನಮಗೆ ಅಷ್ಟೇನೇ ಆಗಿಲ್ಲ, ಅವನು ಅಡ್ಜಸ್ಟ್ ಮಾಡ್ಕೊಂತಾರೆ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇದ್ರೆ ನಮ್ಮ ಮೇಲೆ ಇಟ್ಕೊಂಡು ಅವ್ನು ಬಿಡ್ತಾರೆ ಅಣ್ಣ, ಪ್ರೀತಿ ಇಟ್ಕೊಂಡ್ ಬಿಡ್ತಾರೆ. ಬೈ ಈಗ ಫೈನಲ್ ಆಗಿ ಇದರಿಂದ ಜೀವನ ಮಾಡ್ಬೋದು ಅಂಕಲ್. ನೀವು ಹೋದ್ರೆ ಕರ್ನಾಟಕ ಅವರು ಅಷ್ಟೇ ನಮ್ಗೆ ತಗೊಂಡೋಗಿದ ಒಂದು ಇದು ಚೆನ್ನಾಗಿ ಆಗತ್ತೆ ನಮ್ಗೆ ವ್ಯಾಪಾರ.
ಓಕೆ, ಜನ ಈಗ ಕ್ರೌಡ್ ಜನ ಜಾಸ್ತಿ ಇರೋ ಜಾಗದಲ್ಲಿ ಖರ್ಚು ಹೋಗಿ 1,000 ರೂಪಾಯಿ ಉಳಿಸ್ಬೋದಾ? ಜನ ಜಾಸ್ತಿ ಇರೋಂಥ ಜಾಗದಲ್ಲಿ ಅಲ್ಲಿ ನೀವು ಬೇಡ, ಒಂದು 700 800 ಆಗತ್ತೆ 700 800 ಆಗತ್ತೆ. ಆಗುತ್ತಾ? ಓಕೆ ಸ್ನೇಹಿತರೆ, ವಿಡಿಯೋ ಮಾಡ್ತಾ ಮಾಡ್ತಾ ಕತ್ಲಾಯ್ತು, ಆಲ್ರೆಡಿ 6:45 ಆಗೋಯ್ತು. ಸೊ ಇವ್ರನ್ನ ನಾನು ಕೇಳ್ಕೊಂಡೆ ಒಂದು ವಿಡಿಯೋ ಮಾಡ್ತೀನಿ, ನಿಮ್ಮ ಕಷ್ಟಗಳು ಜನಗಳಿಗೆ ಗೊತ್ತಾಗಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂದೆ. ಅವ್ರು ಒಪ್ಕೊಂಡ್ರು, ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಭಯ, ನಿಮ್ಮ ನೇಮು ಹೆಸರು? ಮದನ್ ವೈಷ್ಣವ್. ಮದನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ, ಗುಡ್ ಬೈ.